ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಬೆಂಗಳೂರು ಜಿಲ್ಲೆಯ ಚಾಮರಾಜನಗರ ತಾಲೂಕಿನಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಕಿಡಿಗೇಡಿಗಳು. ಬೆಂಗಳೂರಿನಲ್ಲೊಂದು ಅಮಾನವೀಯ ಕೃತ್ಯ. ಹಸುಗಳ ಕೆಚ್ಚಲು ಕೊಯ್ದ ಕಿಡಿಗೇಡಿಗಳು. ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ಮೂಕ ಪ್ರಾಣಿಗಳ ಗೋಳಾಟ. ಹೌದು, ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಈ ಘಟನೆ ನಡೆದಿದೆ. ತಡರಾತ್ರಿ ಹಸುಗಳ ಕೆಚ್ಚಲು ಕೊಯ್ದಿದ್ದಾರೆ ದುಷ್ಕರ್ಮಿಗಳು. ರಸ್ತೆಯಲ್ಲಿ ಮಲಗಿದ್ದ ಹಸುಗಳ ಕೆಚ್ಚಲು ಕೊಯ್ದ ಕಿಡಿಗೇಡಿಗಳು. ಈ ಘಟನೆ ನಿನ್ನೆ ತಡರಾತ್ರಿಗೆ ನಡೆದಿದೆ. ರಾಮರಾಜಪೇಟೆಯ ಪಶು ಆಸ್ಪತ್ರೆಯಲ್ಲಿ ಹಸುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. 3 ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿದ್ದಾರೆ ಕಿಡಿಗೇಡಿಗಳು. ಇಂದು ಬೆಳಗ್ಗೆ ಘಟನೆ ಬೆಳಕಿಗೆ ಬಂದಿದ್ದು, ರಕ್ತದ ಮಡುವಿನಲ್ಲಿದ್ದ ಹಸುಗಳ ನರಳಾಟ. ಘಟನಾ ಸ್ಥಳಕ್ಕೆ ಕಾಟನ್ಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಸ್ಥಳೀಯರಿಂದ ಮಾಹಿತಿ ಪಡೆಯುತ್ತಿದ್ದಾರೆ ಪೊಲೀಸರು. ಕರ್ಣ ಎಂಬುವರಿಗೆ ಸೇರಿದ ಹಸುಗಳ ಕೆಚ್ಚಲು ಕಟ್ ಮಾಡಿದ್ದಾರೆ ಕಿಡಿಗೇಡಿಗಳು. ಒಟ್ಟು 8 ಹಸುಗಳನ್ನ ಹೊಂದಿದ್ದಾರೆ ಕರ್ಣ. ಅದರಲ್ಲಿ 3 ಹಸುಗಳ ಕೆಚ್ಚಲುಗಳನ್ನ ಕತ್ತರಿಸಲಾಗಿದೆ. ವೇದಮೂರ್ತಿ NKSTV4 ಬ್ಯೂರೋ ರಿಪೋರ್ಟ್, ಬೆಂಗಳೂರು. ಮಕರ ಸಂಕ್ರಾಂತಿಯ ಪ್ರಯುಕ್ತ ಚಳ್ಳಕೆರೆಯಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ವತಿಯಿಂದ 108 ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಜರುಗಿತು. ಮಕರ ಸಂಕ್ರಾಂತಿಯ ಪ್ರಯುಕ್ತ ಪತಂಜಲಿ ಯೋಗ ಶಿಕ್ಷಣ ವತಿಯಿಂದ 108 ಸೂರ್ಯ ನಮಸ್ಕಾರ. ಹೌದು, ಇಂದು ಬೆಳಗಿನ ಜಾವ 108 ಸೂರ್ಯ ನಮಸ್ಕಾರವನ್ನ ಯೋಗ ಬಂಧುಗಳು ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ತುಮಕೂರು ಮತ್ತು ಮೈಸೂರು ಇವರ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಮಕರ ಸಂಕ್ರಾಂತಿ ಎನ್ನುವುದು ಸನಾತನ ಹಿಂದೂ ಧರ್ಮದ ನೆಲಗಟ್ಟಿನ ಸಂಸ್ಕೃತಿಯಲ್ಲಿ ಸೂರ್ಯ ಉತ್ತರಾಯಣದಿಂದ ದಕ್ಷಿಣ ದಿಕ್ಕಿಗೆ ಮರಳುವ ಸೂರ್ಯನ ಪಥಸಂಚಲನದಿಂದಾಗಿ ಸಂಕ್ರಾಂತಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ರೈತರು ತಾವು ಬೆಳೆದ ಬೆಳೆಯನ್ನ ರಾಶಿ ಮಾಡಿ ಹಸುಗಳಿಗೆ ಪೂಜೆ ಸಲ್ಲಿಸಿ ಪ್ರತಿಯೊಬ್ಬರು ಎಳ್ಳು ಬೆಲ್ಲ ಕೊಟ್ಟು ಪ್ರೀತಿ ಬಾಂಧವ್ಯವನ್ನ ಸಮರ್ಪಕವಾಗಿ ಹಂಚಿಕೊಳ್ತಾರೆ. ಇದರಿಂದ ಸ್ನೇಹ ಬಾಂಧವ್ಯ, ಹಸುಗಳ ಪೂಜೆಗಳಿಂದ ಧರ್ಮದ ಸಂಸ್ಕೃತಿಯನ್ನ ಗಟ್ಟಿಗೊಳಿಸಲು ಸಾಧ್ಯ ಇದೆ. ಈ ರೀತಿಯಾಗಿ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಜನವರಿ 14ರಂದು 106 ಯೋಗಪಟುಗಳು ಸೂರ್ಯ ನಮಸ್ಕಾರ ಹಾಕಿ ಸೂರ್ಯದೇವನ ಕೃಪೆಗೆ ಪಾತ್ರರಾದರು. ಮೌನೇಶ್ ಆಚಾರ್, NKSTV4 ಚಿತ್ರದುರ್ಗ. IPL ಮಾದರಿಯಲ್ಲಿ ಭಾರೀ ಕುತೂಹಲ ಕೆರಳಿಸಿದ ಶಿರಟ್ಟಿಯ SPL ಕ್ರಿಕೆಟ್ ಹರಾಜು ಪ್ರಕ್ರಿಯೆ. IPL ಮಾದರಿಯಲ್ಲಿ ಶಿರಹಟ್ಟಿಯಲ್ಲಿ ಭಾರೀ ಕುತೂಹಲ ಕೆರಳಿಸಿದ SPL ಕ್ರಿಕೆಟ್ ಹರಾಜು ಪ್ರಕ್ರಿಯೆ. ಶಿರಹಟ್ಟಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿರಹಟ್ಟಿ ಘಟಕದ ವತಿಯಿಂದ IPL ಮಾದರಿಯಲ್ಲಿ ನಡೆಯುತ್ತಿರುವ SPI ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಹರಾಜು ಪ್ರಕ್ರಿಯೆ ನಡೆಯಿತು. ಹಾಗೂ IPL ಮಾದರಿಯಲ್ಲಿ ನಿನ್ನೆ ಸಾಯಂಕಾಲ ಶಿರಹಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹರಾಜು ಪ್ರಕ್ರಿಯೆ ಜರುಗಿತು. ಭಾರೀ ಕುತೂಹಲ ಕೆರಳಿಸಿತ್ತು. ಈ ಸಂದರ್ಭದಲ್ಲಿ UPSC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದ ಯಲ್ಲಪ್ಪ ಗೋಶಳನ್ನವರ್ ಇವರನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಶಿರಹಟ್ಟಿ ತಾಲೂಕಾ ಘಟಕದಿಂದ ಸನ್ಮಾನಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಿವು ಮಠದ ಹಾಗೂ ಕರ್ವೆ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಬಡೆಣ್ಣವರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹುಮಾಯೂನ್ ಮಾಗಡಿ ಹಾಗೂ ಶಿರಹಟ್ಟಿ ತಾಲೂಕಾ SA ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಬಾಬಿಮನಿ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ದೇವಕ್ಕ ಗುಡಿಮನಿ ವಹಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸರ್ವ ಸದಸ್ಯರು ಹಾಗೂ ಪಟ್ಟಣದ ಹಿರಿಯರು, ಯುವಕರು SPI ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಬಸವರಾಜ್ ನವಲ್ಗುಂದ್, NKSTV4 ನ್ಯೂಸ್, ಶಿರಹಟ್ಟಿ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ರಾಸ್ ಬಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ. ನಿನ್ನೆ ಬೆಳಗಿನ ಜಾವ 5:30ಕ್ಕೆ ಘಟನೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತೆರಳುತ್ತಿದ್ದ ಕಾರ್ ಅಪಘಾತ. ಸಂಕ್ರಾಂತಿ ಹಬ್ಬದ ದಿನವೇ ಬೆಂಗಳೂರಿನಿಂದ ಬೆಳಗಾವಿಗೆ ಪ್ರಯಾಣಿಸುತ್ತಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದ ಕಾರು ಅಪಘಾತಕ್ಕೀಡಾಗಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ನಾಯಿ ಅಡ್ಡ ಬಂದಿದ್ದರಿಂದ ನಿಯಂತ್ರಣ ತಪ್ಪಿದ ಕಾರ್ ಮರಕ್ಕೆ ಡಿಕ್ಕಿಯಾಗಿದೆ. ಕಾರಿನ ಮುಂಭಾಗ ನುಜ್ಜುಗುಜ್ಜಾಗಿದ್ದು, ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಸಹೋದರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪ್ಡೇಟ್ ಹೇಳಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಬೆನ್ನುಮೂಳೆ
ಪುತ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಫಸ್ಟ್ ರಿಯಾಕ್ಷನ್. ನಮ್ಮ ತಾಯಿ ಜನರ ಆಶೀರ್ವಾದ ಅವರ ಮೇಲಿದೆ. ಅವರೊಂದಿಗೆ ಪ್ರಯಾಣಿಸುತ್ತಿದ್ದ ವಿಧಾನ ಪರಿಷತ್ ಸದಸ್ಯ ಹಾಗೂ ಸಹೋದರನಿಗೂ ಗಂಭೀರ ಸ್ವರೂಪದ ಗಾಯವೇನೂ ಆಗಿಲ್ಲ. ಸಚಿವೆ ಬೆನ್ನು ಮುಳುಗಿ ಗಾಯವಾಗಿದೆ. ಬೆಳಗಾವಿ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವೇದಮೂರ್ತಿ, NKS TV 4 ನ್ಯೂಸ್, ಬೆಂಗಳೂರು. ಇವತ್ತು ಬೆಳಗ್ಗೆ ಸುಮಾರು 5 ಗಂಟೆ ಹೊತ್ತಲ್ಲಿ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಬರಗಟ್ಟೆ ಕ್ರಾಸಲ್ಲಿ ಈ ಮೇಡಮ್ ಹೆಬ್ಬಾಳ್ಕರ್ ಅವರು, ಮಾನ್ಯ ಸಚಿವರು ಮತ್ತು ಅವರ ಸಹೋದರಾದಂಥ MLC ಚಂದ್ರರಾಜ್ ಹೊಟ್ಟೆಹಳ್ಳಿ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ ಬರಬೇಕಾದ್ರೆ ಒಂದು ನಡುವೆ ಯಾವುದೋ ಪ್ರಾಣಿ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಅವರು ಅದನ್ನು ಉಳಿಸ್ಲಿಕ್ಕೆ ಹೋಗಿ ಮತ್ತು ಎದುರುಗಡೆ ಒಂದು ಹೆವಿ ವೆಹಿಕಲ್ ಕ್ಯಾಂಟರ್ ಹೋಗ್ತಾಯಿತ್ತು. ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರು ನಿಯಂತ್ರಣ ತಪ್ಪಿಕೊಂಡು ಕೆಳಗಡೆ ಸರ್ವಿಸ್ ರೋಡಿಗೆ ಎಂಟ್ರಾಗಿದ್ದ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಇದೊಂದು ಅಪಘಾತ, ದುರದೃಷ್ಟಕರ ಘಟನೆ ಸಂಭವಿಸಿದೆ. ಈಗಾಗಲೇ ಮೇಡಮ್ ಅವರು ಇಲ್ಲಿ ವಿಜಯ ಹಾಸ್ಪಿಟಲ್ ಆರ್ಥೋ ಆ್ಯಂಡ್ ಟ್ರಾಮಾ ಸೆಂಟರ್ ಬೆಳಗಾವಿ ನಗರದಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗಾಗಲೇ ನಾನು ಮಾನ್ಯ ಈ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಅವರಿಗೆ ಮೈನರ್ ಇಂಜುರೀಸ್ ಇದೆ. L1 L4 ಹೇರ್ಲೈನ್ ಫ್ರ್ಯಾಕ್ಚರ್ಸು ಮತ್ತು C1 ಆ್ಯಂಡ್ C4 ಕತ್ತಲ್ಲಿ ಸಬ್ಲಕ್ಸೇಷನ್ ಅಂತಾರೆ. ಸಬ್ಲಕ್ಸೇಷನ್ ಅಂದರೆ ಇನ್ಕಂಪ್ಲೀಟ್ ಡಿಸ್ಲೊಕೇಶನ್ ಅಂತ ಹೇಳಿ. ಇವೆರಡೂ ಪ್ರಕರಣ ಇದರಲ್ಲೂ ಕೂಡ ಟ್ರೀಟ್ಮೆಂಟು ಸದ್ಯಕ್ಕೆ ಅವರು ಕನ್ಸರ್ವೇಟಿವ್ ಕೊಡ್ತಾ ಇದ್ದೀವಿ ಅಂತ ಡಾಕ್ಟ್ರು ಹೇಳಿದ್ದಾರೆ. ಮುಂದಿನ 1 ಅಥವಾ 2 ದಿವಸ ಅವರು ಆಸ್ಪತ್ರೆಯಲ್ಲಿ ಇರಬೇಕಾದಂಥ ಅಗತ್ಯತೆ ಒದಗಬಹುದು ಅಬ್ಸರ್ವೇಷನ್ಗೋಸ್ಕರ. ಮತ್ತು MLC ಅವರಿಗೆ ಸಣ್ಣ ಪುಟ್ಟ ತಲೆಗೆ ಗಾಯಗಳಾಗಿದೆ. ಅದಕ್ಕೆ ಅವರು ಆಲ್ರೆಡಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಮನೆಯಲ್ಲಿ ಡಿಸ್ಚಾರ್ಜ್ ಆಗಿಬಿಟ್ಟು ಮನೆಯಲ್ಲಿದ್ದಾರೆ. ಡ್ರೈವರ್ ಮತ್ತು ಗನ್ಮ್ಯಾನ್ಗಳಿಗೂ ಕೂಡ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಅವರು ಇಲ್ಲಿ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇರದೇ ಇರೋದ್ರಿಂದ ಅವರು ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಹಾಂ, ಎಲ್ಲರೂ ನಮ್ಮ ಹಿರಿಯ ಮೇಲಧಿಕಾರಿಗಳು ಮತ್ತು ಸರ್ಕಾರದಿಂದ ಏನು ಕೇಳಿದ್ರು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ರು. ಬೆಂಗಾವಲು ಪಡೆ ಇರಲಿಲ್ಲ ಇತ್ತು, ಬಟ್ ಅವರು ಸ್ವಲ್ಪ ಮುಂದೆ ಇದ್ದರು. ಹಾಗಾಗಿ ಇವರು ಹಿಂದೆ ಬೆಂಗಾವಲು ಪಡೆ ಮತ್ತು ಇವ್ರದ್ದು ವೆಹಿಕಲ್ ನಡುವೆ ಈ ಕ್ಯಾಂಟರ್ ಇತ್ತು. ಹಾಂ, ಸರ್ಕಾರಿ ವಾಹನ ಮತ್ತು ಸರ್ಕಾರಿ ಡ್ರೈವರ್. FIR ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ಕ್ರಮ ತಗೊಳ್ತೀವಿ. ಅದು ಡಾಕ್ಟ್ರು ಹೇಳ್ತಾರೆ. ಮೋಸ್ಟ್ಲಿ ಈಗ ಸದ್ಯಕ್ಕೆ 1 ಅಥವಾ 2 ದಿವಸ ಅಂತ ಹೇಳಿದ್ದಾರೆ. ಈಗಾಗಲೇ ತಾವುಗಳು ಕೂಡ ಡಾಕ್ಟ್ರ್ ಹತ್ರ ಮಾತಾಡಿದರೆ ಡಿಪೆಂಡಿಂಗ್ ಅಪಾನ್ ಫರ್ದರ್ ರಿಕ್ವೈರ್ಮೆಂಟ್ ಅದನ್ನು ನೋಡ್ತಾರೆ. ಸಿದ್ದರಾಮಯ್ಯ ವಿರುದ್ಧ ಯಾವುದೇ ರೀತಿಯ ಷಡ್ಯಂತ್ರ ನಡೆಯಲ್ಲ, ಅವರೇ 5 ವರ್ಷ CM ಆಗಿರ್ತಾರೆ, ಸಚಿವ ಬೈರತಿ ಸುರೇಶ್ ಹೇಳಿಕೆ. ಸಿದ್ದರಾಮಯ್ಯರ ವೈಯಕ್ತಿಕ ಏಳಿಗೆ ಮತ್ತು ಅಭಿವೃದ್ಧಿ ಮೂಲಕ ಎಲ್ಲ ವರ್ಗದ ಜನರನ್ನ ಮೆಚ್ಚಿಸುತ್ತಿರುವ ಕಾರ್ಯಗಳನ್ನ ಸಹಿಸದೆ ವಿರೋಧ ಪಕ್ಷದವರು, ಬಿಜೆಪಿಯವರು ಹಾಗೂ JDS ಜತೆಗೂಡಿ ಇಲ್ಲ ಸಲ್ಲದ ಆರೋಪಗಳೊಂದಿಗೆ ಏನ ಕುತಂತ್ರವನ್ನ ನಡೆಸಿದ್ರು ಅದು ಫಲಿಸಿದೆ ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಲೇವಡಿಯನ್ನ ಮಾಡಿದರು. ಅವರು ಯಾದಗಿರಿ ಜಿಲ್ಲೆಯ ತಿಂತಳಿ ಬ್ರಿಡ್ಜ್ ಕಾಗಿನೆಲೆ ಕನಕ ಗುರುಪೀಠದಲ್ಲಿ ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸುದೀರ್ಘ ಅವರ ರಾಜಕೀಯ ಪಯಣದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲ, ಸುಮ್ನೆ ಇಲ್ಲದ ಆಪಾದನೆ ಹೊರಿಸುತ್ತಿರುವುದು ಸರಿಯಲ್ಲ, ನ್ಯಾಯಾಂಗದ ಮೇಲೆ ನಂಬಿಕೆ ಇದ್ದು CM ಗೆದ್ದು ಪೂರ್ಣಾವಧಿಗೆ ಅವರ CM ಆಗಿ ಬರ್ತಾರೆ ಅಂತ ಹೇಳಿದ್ರು. ಇನ್ನ CM ಪುತ್ರ ಹಾಗೂ MLC ಡಾಕ್ಟರ್ ಯತೀಂದ್ರ ಮಾತನಾಡಿ ಹಾಲುಮತ ಸಂಸ್ಕೃತಿ ಸಂಪ್ರದಾಯ ಕಲೆ ಉಳಿಸುವ ಕೆಲಸವನ್ನ ಕಾಗಿನೆಲೆ ಕನಕ ಗುರುಪೀಠ ಮಾಡ್ತಾ ಇದೆ. ಸೇವೆ ಬಣ್ಣಿಸಿ ಸಮುದಾಯದವರು ಒಗ್ಗಟ್ಟಾಗಿದ್ದಾಗ ಮಾತ್ರ ಎಲ್ಲ ಸವಲತ್ತು ಪಡೆಯಲು ಸಾಧ್ಯ ಅಂತ ಅಂದ್ರು. ಸಿದ್ದರಾಮಯ್ಯನಿಂದ ಶ್ರೀಗಳು ಆಶೀರ್ವಚನ ನೀಡಿ CMಗೆ ನೀಡಿದ ಮನವಿಗೆ ಸ್ಪಂದಿಸಿದ ಅವರ ಧೋರಣೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಶತಸಿದ್ಧ ಯೋಗ ವಿದ್ಯಾಮಂದಿರ ಶಿಲಾನ್ಯಾಸ ಮತ್ತು ಪೂಜಾರಿಗಳ ಸಮಾವೇಶ, ಟಗರಿನ ಕಾಳಗ, ಹಾಲುಮತ ಭಾಸ್ಕರ ಕನಕರತ್ನ ಸಿದ್ದಶ್ರೀ ಪ್ರದಾನ ಮತ್ತು ಸನ್ಮಾನ ಸಮಾರಂಭ ನಡೆಯಿತು. ಆನಂದ್ ತೊರೆಯಾಳ್, NKS TV 4 ಲಿಂಗಸೂರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಅಕ್ರಮ ಮದ್ಯ ತಡೆಯುವಂತೆ ಮಹಿಳೆಯರು ಆಗ್ರಹಿಸಿದ್ದಾರೆ.
ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಸೋಮಗುದ್ದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಹಲವಾರು ಡಾಬಾ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಇಟ್ಟುಕೊಂಡು ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಈ ಕಾರಣದಿಂದಾಗಿ ನಮ್ಮ ಗ್ರಾಮಕ್ಕೆ ಅಕ್ರಮ ಮದ್ಯ ನಡೆಯಬಾರದೆಂದು ಸೋಮಗುದ್ದು ಗ್ರಾಮದ ಮಹಿಳೆಯರು ಅಬಕಾರಿ ಇಲಾಖೆ ಮುಂದೆ ಪ್ರತಿಭಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅಕ್ರಮ ಮದ್ಯವನ್ನು ತಂದು ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದಾಗಿ ಶಾಲಾ ಮಕ್ಕಳು, ವಯೋವೃದ್ಧರು ಕುಡುಕರ ಕಾಟದಿಂದ ಬೇಸತ್ತು ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಷ್ಟೋ ಬಾರಿ ಗ್ರಾಮದ ಮುಖ್ಯಸ್ಥರಿಗೆ ಮನವಿ ಕೊಟ್ಟರು ಕೂಡ ಅಕ್ರಮ ಮದ್ಯ ತಡೆಯಲು ಗ್ರಾಮದ ಮುಖ್ಯಸ್ಥರು ಮೈನಾವಶ್ಯ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕುಡುಕರ ಕಾಟದಿಂದ ಗ್ರಾಮದಲ್ಲಿ ಓಡಾಡುವುದೇ ಕಷ್ಟವಾಗಿದೆ. ನಮ್ಮ ಗಂಡಂದಿರು ಕುಡಿದು ಬಂದು ಹೆಂಡತಿ ಮಕ್ಕಳನ್ನ ಒಡೆದು ರೋಡಿನಲ್ಲಿ ಗಲಾಟೆ ಮಾಡುವಂತಹ ಕೃತ್ಯಗಳು ದಿನನಿತ್ಯ ನಡೀತಾ ಇವೆ. ಇದನ್ನ ತಡೆಗಟ್ಟಲು ಅಬಕಾರಿ ಇಲಾಖೆಯ ಉಪನಿರೀಕ್ಷಕ ನಾಗರಾಜ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದೇವೆ ಅಂತ ಸೋಮಗುಡ್ಡು ಗ್ರಾಮದ ಮಹಿಳೆಯರು ಆಗ್ರಹವನ್ನ ಮಾಡಿದ್ದಾರೆ. ಈ ವೇಳೆ ಸೋಮಗುದ್ದು ಗ್ರಾಮದ ಮಹಿಳಾ ಸಂಘಗಳು, ಊರಿನ ಮಹಿಳೆಯರು ಭಾಗಿಯಾಗಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4, ಚಿತ್ರದುರ್ಗ. ಎಂಬ ವ್ಯಕ್ತಿ ಗ್ರಾಮದ ಮಧ್ಯಭಾಗವಾದ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಅಂಚೆ ಕಚೇರಿ ಇರುವ ಸರ್ಕಾರಿ ಶಾಲಾ ಆವರಣದಲ್ಲಿ ಅಂಗಡಿಯನ್ನು ಇಟ್ಟುಕೊಂಡು ಯಾವುದೇ ರೀತಿಯ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡುತ್ತಿದ್ದಾರೆ. ಈ ವ್ಯಕ್ತಿ ಹಿಂದಿನ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದು ಮತ್ತೊಮ್ಮೆ ಮದ್ಯವನ್ನು ಮಾರಾಟ ಮಾಡುತ್ತಿದ್ದಾನೆ. ಹಾಗೆಯೇ ಗ್ರಾಮದ ಬೋವಿ ಕಾಲೋನಿಯಲ್ಲಿ ಬೇಬಮ್ಮ ಗಂಡ ಅಂಜಿನಪ್ಪ ಹಾಗೂ ಮಹಾಲಕ್ಷ್ಮಿ ಹೋಟೆಲ್ನ ಮಾಲೀಕ ಭರತ್ ತಂದೆ ರಂಗಪ್ಪ, ಎಸ್ಸಿ ಕಾಲೋನಿಯಲ್ಲಿ ಹರೀಶ ತಂದೆ ಗುರುಸಿದ್ದಪ್ಪ, ಎಸ್ಸಿ ಕಾಲೋನಿ ಕರ್ಲಟ್ಟಿಯಲ್ಲಿ ರೂಪ ತಂದೆ ಭೂತಣ್ಣ ಎಂಬುವರು ಸಹ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಆದ್ದರಿಂದ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗಳ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಮದ್ಯ ಮಾರಾಟ ಮುಕ್ತ ಗ್ರಾಮವನ್ನಾಗಿ ಮಾಡಲು ಸಹಕರಿಸಬೇಕು ಹಾಗೂ ಜನಸಾಮಾನ್ಯರ ದೃಷ್ಟಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ಮತ್ತಷ್ಟು ಇಮ್ಮಡಿಗೊಳಿಸುವಂತಹ ಕಾರ್ಯವನ್ನು ಮಾಡಬೇಕೆಂದು ತಮ್ಮಲ್ಲಿ ಈ ಮನವಿ ಪತ್ರದ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ. ಎಷ್ಟೋ ಸಂಬಂಧಗಳು ಒಂದ್ ಮಾಡೋ ಸಂಬಂಧನ ಮುರಿದಾಕ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಇದು ಎಷ್ಟೋ ಡ್ರಿಂಕ್ಸ್ ಮಾಡೋದ್ರಿಂದ ಎಷ್ಟು ಎಫೆಕ್ಟ್ ಇದೆ ಅಂದ್ರೆ ಮಕ್ಕಳನ್ನ ಕೂಡ ಬೇರೆ ರೀತಿಯಲ್ಲಿ ಮಾತಾಡೋದಿರ್ಬೋದು, ಹೆಂಡತಿಗೆ ಆಗಲಿ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡೋದಿರ್ಬೋದು, ಹೆಂಡತಿನ ಮನೆಗೆ ಇರದೇ ಇರೋ ಹೊರಗಡೆ ಬಿಟ್ಟು ಹೆಂಗಂದ್ರೆ ಹಂಗೆ ಮನೆ ಸುತ್ತಮುತ್ತಾಗಲಿ ಓಡಾಡ್ಸ್ಕೊಂಡು ಹೊಡಿಯೋದು, ಬಡಿಯೋದು, ಮಕ್ಕಳನ್ನ ಕೆಟ್ಟ ಭಾಷೆಯಲ್ಲಿ ಮಾತಾಡೋದಾಗಿರ್ಬೋದು, ಮತ್ತೆ ಮಕ್ಕಳನ್ನ ಹೊಡೆದು ನೀನೇ ನನಗೆ ಎಣ್ಣೆ ತಂದು ಕೊಡಂತ ಇದೆಲ್ಲ ಮಾಡ್ತಾರೆ. ಮತ್ತೆ ಹೆಂಡತಿ ಏನಾದರೂ ಕೆಲ್ಸಕ್ಕೆ ಹೋಗಿ ಬಂದ್ರೆ ಅವ್ರು ಕುಡ್ದು ಮನೇಲಿ ಬಿದ್ದಿರ್ತಾರೆ. ಹೆಂಡತಿ ದುಡ್ದಿರೋ ದುಡ್ಡಲ್ಲಿ ತಗೊಂಡೋಗಿ ಎಣ್ಣೆ ತಗೊಂಡು ಕುಡ್ಕೊಂಡು ಇರೋಂಥ ಫ್ಯಾಮಿಲಿನೂ ನೋಡಿದ್ದೀನಿ. ಹಂಗಾಗಿ ಇದು ಎಣ್ಣೆನ ನಿಷೇಧ ಮಾಡ್ಬೇಕಂತ ನಾನು ಹೇಳ್ತೀನಿ. ಇವರು ಇಲ್ಲಿಂದ ಫೋನ್ ಮಾಡ್ತಾರಂತೆ ಸಾಹೇಬ್ರು, ಇವರೇ ಹೇಳ್ತಾರಂತೆ ಅವನ ಮೇಲೆ ಕೇಸ್ ಕೊಡ್ರಿ, ರೇಪ್ ಕೇಸ್ ಕೊಡ್ರಿ, ಅವ್ನು ನಡಕ್ ಹಾಕಿಸ್ರಿ, ಬಡೀರಿ ಅಂತ ಈ ತರ ಹೇಳ್ಕೊಡ್ತಿದಾರಂತ ಇವರು ಅಂತಂದು ಊರೆಲ್ಲ ಅವರೇ ಮಾತಾಡ್ಕೊಂಡು ಅವರೇ ಹೇಳ್ಕೊಂಡು ಕಟ್ಟೆ ಮೇಲೆ ಅವ್ರು ಇಷ್ಟೊಂದೆಲ್ಲ ನನಗೆ ಟಾರ್ಚರ್ ಕೊಟ್ಟೋದ್ರು ಅಂದ್ರೆ ಈ 3 ವರ್ಷದಿಂದ ಈ ನೆಮ್ಮದಿಯಾಗಿರೋದ್ರೆ ಈ 3 ತಿಂಗಳು ನಾನು ನೆಮ್ಮದಿ ಪಟ್ಕೊಂತಿರೋದ್ರೆ ಈ 3 ತಿಂಗಳಲ್ಲಿ ದಿನ ನಾನು ಇವ್ರ ಹತ್ರ ಬರೋದು, ಇಲ್ಲಿ ಬರೋದು, ಸ್ಟೇಷನ್ಗೆ ಹೋಗೋದು, ಬರೀ ಇವ್ರ ಹತ್ರ ಅಲ್ದಾಡಿದ್ದು ನಾನು. ಈ 3 ತಿಂಗಳಿಗೆ ಇವ್ರ ಹತ್ರ ಬರಲಿಲ್ಲ, ಅಲ್ಲಿಗೂ ಹೋಗಲಿಲ್ಲ. 3 ವರ್ಷ ತನಕ ನಾನು ಓಡಾಡಿ ಸುಸ್ತಾಗಿ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಇದೆಯೋ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ನಮ್ದೆಲ್ಲರದಾಗಿರ್ತದೆ. ಭಾರತೀಯ ಸಂಸ್ಕೃತಿಗಳನ್ನು ಎತ್ತಿ ಹಿಡಿಯುವ ಹಬ್ಬಗಳನ್ನು ಆಚರಿಸಬೇಕು ಎಂದು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಕರೆ ನೀಡಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಹಬ್ಬಗಳನ್ನ ಆಚರಿಸಬೇಕು ಎಂದು ಕೆ ಕರಿಯಪ್ಪ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿದ್ಯಾ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಸಂಪ್ರದಾಯಗಳನ್ನ ಎತ್ತಿ ಹಿಡಿಯುವ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಲಾಯಿತು. ಗೋಪೂಜೆ ಮಾಡುವುದರ ಮುಖಾಂತರ ಪ್ರಾರಂಭವಾದ ಸಂಕ್ರಾಂತಿ ಹಬ್ಬದ ಆಚರಣೆ ಬೋಗಿಯ ಕಿಚ್ಚು ಹಚ್ಚಿ ಪುಟಾಣಿ ಮಕ್ಕಳಿಗೆ ಹೂವು ಹಣ್ಣಿನ ಅಭಿಷೇಕ ಮಾಡಲಾಯಿತು. ಈ ವೇಳೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ ಅವರು ಭಾಗವಹಿಸಿ ಗೋಪೂಜೆಯನ್ನ ನೆರವೇರಿಸಿ ಮಾತನಾಡಿದರು. ಭಾರತೀಯ ಸಂಸ್ಕೃತಿ ಸಂಪ್ರದಾಯಗಳನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿಯ ಪರಿಚಯ ಮಾಡಿಕೊಡಬೇಕು. ಮುಂದಿನ ದಿನಗಳಲ್ಲಿ ಎತ್ತು, ಎಮ್ಮೆ, ಆಕಳು ಮುಂತಾದ ಪ್ರಾಣಿಗಳನ್ನ ಕಂಪ್ಯೂಟರ್ನಲ್ಲಿ ನೋಡುವ ಕಾಲ ಬರಬಹುದು. ಈಗಾಗಲೇ ಎತ್ತುಗಳ ಸಂತತಿ ನಿರ್ನಾಮವಾಗಿದೆ. ಈ ಕಾರಣ ನಮ್ಮ ಪುರಾತನ ಸಂಸ್ಕೃತಿಯನ್ನ ಉಳಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶ್ರೀ ಚಿಟ್ಟೂರಿ ಶ್ರೀನಿವಾಸರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಶಿವ, LIC ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ನರೇಂದ್ರನಾಥ, ಶಾಲೆಯ ಶಿಕ್ಷಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಪಾಲಕರು ಭಾಗವಹಿಸಿದರು. ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು.
ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಧನೂರು. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನಲ್ಲಿ ಮಿಶ್ರ ತಳಿ ಕರುಗಳ ಪ್ರದರ್ಶನ ಅದ್ದೂರಿಯಾಗಿ ಜರುಗಿತು. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತ್ ಪಶುಪಾಲನಾ ಮತ್ತು ಜಿಲ್ಲಾ ಪಶು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಎಮ್ಮಿಗನೂರು ಗ್ರಾಮದಲ್ಲಿ ಮಿತ್ರ ತಳಿ ಕರುಗಳ ಪ್ರದರ್ಶನ. ರೈತರು, ಊರಿನ ಪ್ರಮುಖರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸಿಬ್ಬಂದಿಗಳು ಹಾಗೂ ಬಳ್ಳಾರಿ ಜಿಲ್ಲಾ ಉಪನಿರ್ದೇಶಕರು, ಕಂಪ್ಲಿ ತಾಲೂಕಾ ಅಧಿಕಾರಿ ಕೆ ಬಸವರಾಜರ ಸಮ್ಮುಖದಲ್ಲಿ ಆಕಳು ಪೂಜೆಯೊಂದಿಗೆ ಚಾಲನೆಯನ್ನ ನೀಡಲಾಯಿತು. ಹಸುಗಳನ್ನ ಸಾಕುವುದು, ಮಿಶ್ರತಳಿ ಕರುಗಳಿಗೆ ಕಾಲಕಾಲಕ್ಕೆ ಜಂತುಗಳಿಗೆ ಔಷಧಿ, ರೋಗ ನಿರೋಧಕ ಲಸಿಕೆಗಳನ್ನು ಹಾಕಿಸುವುದು ಉತ್ತಮ ಎಂದು ಜಿಲ್ಲಾ ಪಶುಪಾಲನಾ ನಿರ್ದೇಶಕ ಡಾಕ್ಟರ್ ವಿನೋದ್ ಕುಮಾರ್ ತಿಳಿಸಿದರು. ಡಾಕ್ಟರ್ ಶಿವಪ್ಪ ರೈತರಿಗೆ ಮೀಸಲು ತಳಿ ಕರುಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ, ಆಕಳುಗಳನ್ನು ಸಾಕುವುದು ಉತ್ತಮ, ಇದರಿಂದಾಗಿ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ತದೆ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತೇವೆ, ನಮ್ಮ ಆರೋಗ್ಯ ಉತ್ತಮವಾಗಿರ್ತದೆ ಅಂತ ನುಡಿದರು. ಸುಮಾರು 38 ಆಕಳು ಎಮ್ಮೆಗಳ ಮಿಶ್ರತಳಿ ಕರುಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ವು. ಅವುಗಳನ್ನು ಸಾಕಿದ ರೈತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಸಚ್ಚಿದಾನಂದ್ ಹಿರೇಮಠ್, NKS TV4 ನ್ಯೂಸ್ ಬ್ಯೂರೋ, ಬಳ್ಳಾರಿ. ಡಾಕ್ಟರ್ ವಿನೋದ್ ಕುಮಾರ್ ಅಂತೇಳಿ ಉಪನಿರ್ದೇಶಕರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಬಳ್ಳಾರಿ ಜಿಲ್ಲಾ ಮಟ್ಟದ ಅಧಿಕಾರಿ. ಇಲ್ಲಿ ಇವತ್ತಿನ ದಿವಸ ನಮ್ಮ ಕಂಪ್ಲಿ ತಾಲೂಕು ಎಮ್ಮಿಗನೂರು ಗ್ರಾಮದಲ್ಲಿ ನಾವೊಂದು ಮಿಶ್ರತಳಿ ಕರುಗಳ ಪ್ರದರ್ಶನವನ್ನು ಏರ್ಪಡಿಸ್ತಾ ಇರ್ತೇವೆ. ಅದಕ್ಕಿಂತ ಮುಖ್ಯವಾಗಿ ನಾನು ನಮ್ಮ ಒಂದು ಕಂಪ್ಲಿ ತಾಲೂಕಿನ ಒಂದು ಅಂಕಿಅಂಶಗಳನ್ನು ನೀಡೋದಾದರೆ, ನಮ್ಮ ಕಂಪ್ಲಿ ತಾಲೂಕಿನಲ್ಲಿ ಒಟ್ಟು 19,500 ಜಾನುವಾರುಗಳಿರ್ತವೆ, ಸುಮಾರು 60,000 ಕುರಿ ಮೇಕೆಗಳಿದ್ದಾವೆ. ಸೊ ಒಟ್ಟಾರೆಯಾಗಿ ಇಲ್ಲಿ ನಮ್ಮಲ್ಲಿ ಒಟ್ಟು 5 ಸಂಸ್ಥೆಗಳು, ಪಶುವೈದ್ಯಕೀಯ ಸಂಸ್ಥೆಗಳಿದ್ದಾವೆ. ಒಂದು 4 ಪಶುವೈದ್ಯ ಆಸ್ಪತ್ರೆಗಳು, ಪಶು ಚಿಕಿತ್ಸಾಲಯಗಳಂತೀವಿ ನಾವು, ಇನ್ನೂ ಒಂದು ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ. ಸೊ ಇಲ್ಲಿ ನಮ್ಮ ಒಟ್ಟು 5 ಸಂಸ್ಥೆಗಳಿಂದಾಗಿ ಸಿಬ್ಬಂದಿ ಸಂಖ್ಯೆ ತುಂಬ ಕಡಿಮೆ ಇದೆ. ಒಟ್ಟಾರೆಯಾಗಿ ನಮ್ಮಲ್ಲಿ 5 ಜನ ಪಶುವೈದ್ಯಾಧಿಕಾರಿಗಳು ಇರಬೇಕಾಗಿತ್ತು, ಬೇರೆ 2 ಇದ್ದಾರೆ. ಇನ್ನು ಆಮೇಲೆ ಉಳಿದಿದ್ದಾಗೆ ಸಂಸ್ಥೆಗಳಲ್ಲಿ ಸಿಬ್ಬಂದಿ ಸಂಖ್ಯೆ ತುಂಬ ಕಡಿಮೆ ಇದೆ, ಸಿಬ್ಬಂದಿ ಕೊರತೆ. ಆದಾಗ್ಯೂ ಸಿಬ್ಬಂದಿ ಕೊರತೆ ಇದ್ದಾಗ್ಯೂ ನಮ್ಮಲ್ಲಿ ಎಷ್ಟು ಸಾಧ್ಯವೋ ನಮ್ಮಲ್ಲಿ ಇರುವಂಥ ವೈದ್ಯರು ಮತ್ತು ಸಿಬ್ಬಂದಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ರೈತರಿಗೆ ಒಂದು ಜಾನುವಾರುಗಳಿಗೆ ಚಿಕಿತ್ಸೆ ಆಗಲಿ, ಲಸಿಕೆ ಹಾಕುವ ಕಾರ್ಯಕ್ರಮಗಳಾಗಲಿ, ಆಮೇಲೆ ಮತ್ತು ಜಂತುನಾಶಕಗಳನ್ನು ಕುಡಿಸುವಂಥ ಕಾರ್ಯಕ್ರಮಗಳನ್ನು ಎಲ್ಲ ನಾವೊಂದು ಹಮ್ಮಿಕೊಂಡಿರ್ತೀವಿ. ಇವತ್ತು ಮುಖ್ಯವಾಗಿ ನಾವು ಒಂದು ವಿಸ್ತರಣಾ ಚಟುವಟಿಕೆ ಅಂತ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ನಮ್ಮ ಇಲಾಖೆಯಿಂದ. ಅಂದರೆ ರೈತರಿಗೆ ಜಾನುವಾರುಗಳ ಬಗ್ಗೆ ಸಾಕುವುದು ಹೇಗೆ, ಮಾಡೋದ್ರಿಂದ ಯಾವ ವೈಜ್ಞಾನಿಕ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವಿಚಾರವನ್ನು ನಾವು ರೈತರ ಜೊತೆಗೆ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳೋದ್ರ ಜೊತೆಗೆ ಒಂದು ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದೀವಿ ನಾವು. ಇಲ್ಲಿ ಇವತ್ತು ನಾವು ಏರ್ಪಡಿಸಿದ್ದು ಮಿಶ್ರತಳಿ ಕರುಗಳ ಪ್ರದರ್ಶನ. ಮಿಶ್ರತಳಿ ಕರುಗಳ ಪ್ರದರ್ಶನದಲ್ಲಿ ನಾವೇನು ಮಾಡ್ತೀವಿ, ತಳಿವಾರು ಅಂದರೆ ಒಂದು HF ತಳಿ ಅಂತಿರುತ್ತೆ, ಜೆಸ್ಸಿ ತಳಿ ಅಂತಿರುತ್ತೆ, ನಾಟಿ ತಳಿಗಳು ಇರ್ತವೆ. ಆಮೇಲೆ ಕರುಗಳ ಜೊತೆಗೆ ನಾವು ಆಕಳ ಕರುಗಳ ಜೊತೆಗೆ ಎಮ್ಮೆ ಕರುಗಳನ್ನು ಸಮೇತವಾಗಿ ನಾವೊಂದು ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ವಿ. ಇದರಲ್ಲಿ ಈ ವಿವಿಧ ತಳಿಗಳು ಏನಿದಾವೆ, 3 ತಳಿಗಳ ಪೈಕಿ ಅತ್ಯುತ್ತಮವಾದಂಥ ಒಂದು ತಳಿನಲ್ಲಿ ಇರೋಂಥ ಹೆಣ್ಣು ಕರುಗಳು, ಮುಖ್ಯವಾಗಿ ನಮಗೆ ಬೇಕಾಗಿರೋದು ಹೆಣ್ಣು ಕರುಗಳನ್ನು ನಾವು ಆಯ್ಕೆ ಮಾಡ್ತಾಯಿದ್ವಿ. ಅದರಲ್ಲೇ ನಾವು ಭಾಗವಹಿಸಿದಂಥಲ್ಲಿ ಅತ್ಯುತ್ತಮವಾದ ಯಾವುದದ್ದು ಅಂತ ಹೇಳ್ಬಿಟ್ಟು 1ನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಕೊಡ್ತೀವಿ. ಆಮೇಲೆ ಎಲ್ಲ ಭಾಗವಹಿಸಿದಂಥ ಪ್ರತಿಯೊಂದು ಕರುಗಳಿಗೂ ನಾವು ಸಮಾಧಾನಕರ ಒಂದು ಸರ್ಟಿಫಿಕೇಟು ಕೊಡೋದಲ್ಲದೆ ಅಗತ್ಯ ಇರುವಂಥ ಜಂತುನಾಶಕ ಔಷಧಿಗಳು, ಮಿನರಲ್ ಅಂದರೆ ನಾವು ಏನು ಲಘು ಪೋಷಕಾಂಶಗಳು ಅಂತೀವಲ್ಲ, ಪೋಷಕಾಂಶಗಳಾದ ಟಾನಿಕು, ಟ್ಯಾಬ್ಲೆಟ್ಸು ಅವನ್ನೆಲ್ಲ ಕೊಡ್ತಿದ್ವಿ. ಇದು ಒಂದು ರೈತರಿಗೆ ಒಂದು ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದು. ಏನಂತಂದರೆ ನಾವು ಹೇಗೆ ಜಾನುವಾರುಗಳನ್ನು, ಆಕಳುಗಳನ್ನಾಗಲಿ ಇದನ್ನು ಹೇಗೆ ಪೋಷಣೆ ಮಾಡಿದರೆ ನಮಗೆ ಅತ್ಯುತ್ತಮವಾದ ಕರುಗಳನ್ನು ನಾವು ಪಡೀಬಹುದು. ಯಾಕಂತಂದರೆ ನಮಗೆ ಬೇರೆ ಆಕಳು ಸಾಕೋದು ಒಂದೇ, ಬೇರೆ ಹಾಲು ಬರೋದು ಒಂದೇ ಮುಖ್ಯ ಅಲ್ಲ, ಮುಂದಿನ ತಳಿಗಳು ನಮಗೆ. ಯಾಕಂದರೆ ಇದು ಒಂಥರ ಬ್ಯಾಂಕ್ ಇದ್ದಂಗೆ, ನಾವು ಬಡ್ಡಿ ಬಂದಂಗೆ. ಅಂದರೆ ಕರುಗಳು ಬರ್ತಾ ಇರುತ್ತೆ ನಮಗೆ ಮುಂದಿನ ಏನು ನಮಗೆ ಒಂದು ಜನಾಂಗ ಹೇಳ್ತೀವಲ್ಲ, ಮುಂದಿನ ತಳಿಗಳು ಈ ಇದಂಥ ಆಕಳ ನಂತರ ಇನ್ನು ಮುಂದೆ ಬರೋಂಥ ತಳಿಗಳು ಏನಿದಾವಲ್ಲ, ಅತ್ಯುತ್ತಮವಾದಂಥ ಕರುಗಳು ಹುಟ್ಟಬೇಕು. ಅಂದರೆ ನಮಗೆ ಮುಂದಿನ ರೈತರಿಗೆ ಅವರಿಗೆ ಒಂದು ಒಳ್ಳೆಯ ಆದಾಯ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅವ್ರಿಗೆ ಒಳ್ಳೆ ತಳಿಗಳು ಕರುಗಳನ್ನು ಕೊಳ್ಳೋದ್ರಿಂದ ನೆಕ್ಸ್ಟ್ ಮುಂದಿನ ಜನ್ರೇಷನ್ನಲ್ಲಿ ಏನಂತೀವಿ ಅಂದರೆ ಅವ್ರಿಗೆ ಒಳ್ಳೆ ಹಾಲು ಬರುತ್ತೆ. ಅಥವಾ ಅದರಿಂದ ನಮಗೆ ಅವ್ರು ಬೇಡಪ್ಪ, ನಮ್ಮ ಕೈಲಿಗೆ ನಮಗೇನೋ ಸಮಸ್ಯೆ ಇದೆ, ನಾವು ಮಾರ್ಕೊಳ್ತೀವಿ ಅಂದರೂ ಒಳ್ಳೆ ತಳಿ ಆಕಳು ಸಿಗುತ್ತೆ. ಈಗಿನ ಒಂದು ಮಾರ್ಕೆಟ್ ರೇಟ್ನಲ್ಲಿ ನೋಡೋದಾದರೆ ಒಳ್ಳೆ ತಳಿಗಳಿಂದ ಒಂದು ಮಿಶ್ರ ತಳಿ ಆಕಳದ ಬೆಲೆ 65,000 ರಿಂದ 70,000 ಇರುತ್ತೆ. ಒಂದು ಅತ್ಯುತ್ತಮವಾದ ಒಂದು ಕರು ಚೆನ್ನಾಗಿ ಅವ್ರಿಗೆ ಹುಟ್ಟಿದರೆ ಖಂಡಿತವಾಗ್ಲೂ ಬೇರೆ 1-1.5 ವರ್ಷದಲ್ಲೇ ಒಳ್ಳೆ ಅವನಿಗೆ ಸ್ವಂತ ಅಕಸ್ಮಾತ್ ಅವನಿಗೆ ಸಮಸ್ಯೆ ಇದ್ದು ನಾವು ಮಾರ್ಕೊಳ್ತೀವಿ ಅಂದ್ರೂ 65,000 ರಿಂದ 70,000 ಬೆಲೆ ಬಾಳೋಂಥ ಒಂದು ಆಕಳನ್ನು ಅವನು ಪಡಿಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಈ ಕರ ಪ್ರದರ್ಶನ ಮಾಡೋದು ಉದ್ದೇಶ ರೈತರಿಗೆ ಅದ್ರ ಬಗ್ಗೆ ಒಂದು ಜಾಗೃತಿ ಮೂಡೋದಲ್ಲದೆ ಇನ್ನೊಬ್ಬರು ನೋಡಿ ಅವ್ರಿಗೆ ಒಂದು ಅನುಕರಣೆ ಮಾಡೋದು. ಹೌದಲ್ಲ, ಇವ್ರು ಚೆನ್ನಾಗಿದೆ ಕರುಗಳು, ನಾವು ಯಾಕೆ ಇದನ್ನು ಈ ರೀತಿಯಾಗಿ ಮಾಡಿದರೆ ನಮಗೂ ಒಂದು ಒಳ್ಳೆ ಕರ ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ
ಅವ್ರಿಗೆ ಒಂದು ಜಾಗೃತಿನೂ ಮೂಡ್ಬೋದು, ಒಂದು ಸ್ಫೂರ್ತಿನೂ ಬರುತ್ತೆ ಅನ್ನೋ ದೃಷ್ಟಿಯಿಂದ ಈ ಮಿಶ್ರತಳಿ ಕರುಗಳ ಪ್ರದರ್ಶನವನ್ನು ಈ ಕಾರ್ಯಕ್ರಮದಲ್ಲಿ ಎಷ್ಟು ತಳಿಗಳು ಜಾನುವಾರು ಪ್ರದರ್ಶನ ಇದೆ ಸರ್? ನಾವು ಹೇಳಿದ್ವಲ್ಲ 3 ತಳಿ ಇರುತ್ತೆ. ಒಂದು ಜರ್ಸಿ ತಳಿ, ಒಂದು HF ತಳಿ, ಒಂದು ಲೋಕಲ್ ಅಂದರೆ ನಾವು ಸ್ಥಳೀಯ ದನಗಳು ಅಂತ ಹೇಳ್ತೀವಲ್ಲ, ಹಳ್ಳಿ ಕರು ಇರ್ಬೋದು, ಟಾರ್ಪರ್ ಕರ್ ಅಂತ ಒಂದು ಕರ ಬಂದಿದೆ, ಒಂದು ಓರಿ ಕರನು ಒಂದು ಬಂದು ಅಂದರೆ ಗಿರ್ ತಳಿ ಮಾಡೋದು. ನಾವೇನು ಜಾನುವಾರು ಸಾಕಾಣಿಕೆ ಅಂತ ಏನು ಮಾಡ್ತೀವಲ್ಲ, ಅದು ಎಲ್ಲ ಕಾಲಕ್ಕೂ ನಾವು ನಮ್ಮ ಮುತ್ತಾತನು ಎಲ್ಲ ತಲೆಮಾರುಗಳಿಂದನೂ ನಾವು ಮಾಡ್ಕೊತ ಬಂದಿದ್ದೀವಿ. ಇದರಲ್ಲಿ ಯಾವುದು ಹೊಸತನ ಏನು ಇರುವುದಿಲ್ಲ. ಬಟ್ ಮಾಡೋದನ್ನೇ ವೈಜ್ಞಾನಿಕ ಪದ್ಧತಿನಲ್ಲಿ ಸಾಕಾಣಿಕೆ ಮಾಡೋದ್ರಿಂದ ಅವರಿಗೆ ನಾವು ಮಾಡೋದ್ರಲ್ಲಿ ಕೆಲಸ ನಮಗೆ ಸಾಕಷ್ಟು ಯಶಸ್ವಿ ಆಗಬೇಕು ಮುಖ್ಯವಾಗಿ. ಯಾಕಂದರೆ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಆಕಳ ಸಾಕಾಣಿಕೆ ಆಗಲಿ ಇನ್ನೊಂದಲ್ಲಿ ಎಲ್ಲರೂ ಮಾಡ್ತಾರೆ. ವೈಜ್ಞಾನಿಕ ಪದ್ಧತಿನಲ್ಲಿ ಮಾಡೋದ್ರಿಂದ ಅವರಿಗೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಕಾಲಕ್ಕೆ ಗರ್ಭ ಕಟ್ತವೆ, ಆಮೇಲೆ ರೋಗ ರುಜಿನಗಳು ಕಡಿಮೆ ಆಗ್ತವೆ, ಹಾಲಿನ ಇಳುವರಿ ಜಾಸ್ತಿ ಆಗೋದ್ರಿಂದ ಅವರ ಆದಾಯದ ಮಟ್ಟನೂ ಸುಧಾರಿಸುತ್ತೆ. ಯಾಕೆಂದರೆ ಈಗಿನ ಒಂದು ವ್ಯವಸಾಯದಲ್ಲಿ ನಮ್ಮದು ಉಪಕಸಬು ಅಂತ ನಾವು ಹೈನುಗಾರಿಕೆ ಅಂತ ಅಂದ್ಕೊಂಡ್ರು ಸಮೇತವಾಗಿ ಈ ಮಳೆ ಈಗಿನ ಕಾಲಕ್ಕೆ ಮಳೆ ಬರೋಲ್ಲ, ಮಳೆ ಬಂದಾಗ ಬೆಳೆ ಬಂದ್ರೂ ರೇಟ್ ಸಿಗಲ್ಲ. ಈ ಎಲ್ಲ ಒಂದು ಕಾರಣ ನೋಡಿದಾಗ ಹೈನುಗಾರಿಕೆ ಈಗ ಸಾಕಷ್ಟು ಕಡೆ ಇದೇ ಮುಖ್ಯ ಕಸುಬಾಗಿ ಆಗ್ತಾ ಇದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸದಸ್ಯರೇ, ರೆಡ್ ಕಮ್ಮರವರೇ, ತಾಲೂಕು ಪಂಚಾಯತಿ ಸಿಬ್ಬಂದಿ ಅವರೇ, ಈ ಊರಿನ ಸರ್ವ ರೈತ ಬಾಂಧವರೇ ಮತ್ತು ಸಿಬ್ಬಂದಿ ಅವರೇ, ಮಾಧ್ಯಮ ಸ್ನೇಹಿತರೆ, ಇವತ್ತು ಜಿಲ್ಲಾ ಪಂಚಾಯತ್ ಬಳ್ಳಾರಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಮಿಶ್ರತಳಿ ಕರು ಪ್ರದರ್ಶನ ಈಗ ಚಾಲನೆ ನೀಡಲಾಗಿದೆ. ಇವತ್ತು ನಮ್ಮ ಇಲಾಖೆಯಿಂದ ಏನೇನು ಅಭಿವೃದ್ಧಿಗಳು ಜನರಿಗೆ ಸಿಗಬೇಕಾಗ್ತದೆ, ಅವರ ಆರ್ಥಿಕ ಅಭಿವೃದ್ಧಿ ಹೊಂದಬೇಕಾದರೆ ಪಶುಸಂಗೋಪನೆ. ಇವತ್ತು ಈ ಒಂದು ಸಮಯದಲ್ಲಿ ಇವತ್ತು ಸಾಕಷ್ಟು ನಿರುದ್ಯೋಗಗಳಿವೆ. ಆ ನಿರುದ್ಯೋಗ ಸಮಸ್ಯೆ ನೀಗಬೇಕಾದ್ರೆ ನಮ್ಮ ಸಂಗೋಪನೆ ಬಹಳ ಸಪೋರ್ಟ್ ಆಗಿ ತಮ್ಮ ಜೀವನದಲ್ಲಿ ನಡೀತಿದೆ. ಇವತ್ತು ನಾವು ಸಾಕಷ್ಟು ನೋಡ್ತೀವಿ ಜಗತ್ತಿನಲ್ಲಿ, ಹಲವಾರು ಕಡೆ ನಾವು ಉದ್ಯೋಗ ಹುಡ್ಕೊಂಡು ಹೋಗ್ತೀವಿ. ಇನ್ನೊಂದು ಪಶುಸಂಗೋಪನೆ ಮಾಡೋದ್ರಿಂದ ನಮಗೆ ಏನು ಲಾಭ? ಒಂದೇದು, ಇವತ್ತು ನಮಗೆ ಆರೋಗ್ಯ ಸಿಗ್ತದೆ, ಆರ್ಥಿಕವಾಗಿ ನಾವು ಅಭಿವೃದ್ಧಿ ಹೊಂದ್ತೀವಿ. ಇವತ್ತು ಲಕ್ಷ ಗಂಟ್ಲೆ ನಾವು ಇವತ್ತು ಆಸ್ಪತ್ರೆ ಆಗ್ತೀವಿ. ಯಲಹಂಕ ತಾಲೂಕಿನ ಹುಸ್ಕೂರಿನಲ್ಲಿ ನಡೆದ ಮಕ್ಕಳ ಗ್ರಾಮ ಸಭೆ. ಹೊಸಕೂರಿನಲ್ಲಿ ನಡೆದ ಯಶಸ್ವಿ ಮಕ್ಕಳ ಗ್ರಾಮ ಸಭೆ. ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಹೊಸಕೂರು ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ಮಕ್ಕಳ ಗ್ರಾಮ ಸಭೆ ನಡೆಯಿತು. ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಅವರು ಕೆಲವು ದಿನಗಳ ಗರ್ಭಿಣಿ ಮಹಿಳೆಯರಿಗಾಗಿ ಸೀಮಂತ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಈಗ ಮಕ್ಕಳು ಹಾಗೂ ಗ್ರಾಮ ಸಭೆಗಳ ಅದ್ಧೂರಿಯಾಗಿ ಆಯೋಜಿಸಿದ್ದಾರೆ. ಈ ಗ್ರಾಮ ಸಭೆಯಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಹಾಗೂ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಚರ್ಚಿಸಲಾಯಿತು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯಗಳು, ಜಾಗೃತಿ ನಾಟಕಗಳು ನಡೆದವು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ರವರು ಸರ್ಕಾರಿ ಶಾಲೆಗಳಿಗೆ ಲ್ಯಾಪ್ಟಾಪ್, ಟೇಬಲ್, ಪರೀಕ್ಷಾ ಕಿಟ್, ಚೇರ್, ಕಂಪ್ಯೂಟರ್, ಪ್ರಿಂಟರ್ಸ್, ಯುಪಿಎಸ್, ವಾಟರ್ ಫಿಲ್ಟರ್, ಟಿವಿ ಮತ್ತು ಪ್ರಥಮ ಚಿಕಿತ್ಸೆ ಕಿಟ್ ವಿತರಣೆ ಮಾಡಿದರು. ಈ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್, ಉಪಾಧ್ಯಕ್ಷರಾದ ಕೆಂಪಮ್ಮ, ಅಭಿವೃದ್ಧಿ ಅಧಿಕಾರಿ ರಾಜಶೇಖರ್ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು, ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. 4 ವರ್ಷದಿಂದನೂ ಮಕ್ಕಳ ಗ್ರಾಮ ಸಭೆ ಮತ್ತು ವಿಶೇಷ ವಿಕಲಚೇತನರ ಗ್ರಾಮ ಸಭೆ, ಹಾಗೆ ಮಹಿಳಾ ಗ್ರಾಮ ಸಭೆ, ಶ್ರೀಮಂತ ಕಾರ್ಯಕ್ರಮ ಇರ್ಬೋದು, ಮತ್ತು ಮಹಿಳೆಯರಿಗೆ ಏನು ಅವಶ್ಯಕತೆ ಇದೆ ಆ ವ್ಯವಸ್ಥೆಗಳನ್ನು ಮಾಡೋ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಹೊಸಕೂರು ಗ್ರಾಮ ಪಂಚಾಯಿತಿನಲ್ಲಿ ವಿಶೇಷವಾಗಿ ಮಕ್ಕಳ ಗ್ರಾಮ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸುಮಾರು 500 ಮಕ್ಕಳಿಗೂ ಹೆಚ್ಚು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರ ಕುಂದುಕೊರತೆಗಳಿರ್ಬೋದು, ಅವ್ರಿಗೇನು ಅನಿಸಿಕೆಗಳು ಮತ್ತು ಅವ್ರಿಗೆ ಏನು ಬೇಕು, ಏನು ನೀಡ್ಸದೆ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ, ಮತ್ತು ಕೆಲವೊಂದು ವಿಚಾರಗಳ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ನಾಟಕ ಇರ್ಬೋದು, ಮತ್ತು ಮಕ್ಕಳು ಅವ್ರಿಗೇನು ವಿಶೇಷವಾಗಿ ಬೇಕು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿದ್ದೀವಿ. ಹಾಗೆ ಎಲ್ಲ ಶಾಲಾ ಮಕ್ಕಳು ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ 9 ಶಾಲೆಗಳಿಗೆ ಇವತ್ತು ಬೀರು, ಲ್ಯಾಪ್ಟಾಪ್, ಕಂಪ್ಯೂಟ್ರು ಮತ್ತು ಚೇರ್ಸ್ಗಳು ಮತ್ತು ಚಿಲ್ಡ್ರನ್ ಎಕ್ವಿಪ್ಮೆಂಟ್ಸ್ಗಳು ಸಾಕಷ್ಟು ಹತ್ತು ಹಲವು ಕಾರ್ಯಕ್ರಮಗಳನ್ನು ಮತ್ತು 10 ಹಲವು ವಸ್ತುಗಳನ್ನು ಇವತ್ತು ನಾವು ವಿಶೇಷವಾಗಿ ನಮ್ಮ ಪಂಚಾಯಿತಿಯಿಂದ ಗ್ರಾಮ ಸಭೆಯಿಂದ ಮಕ್ಕಳಿಗೆ ಶಾಲೆಗಳಿಗೆ ವಿತರಣೆ ಮಾಡಿದ್ದೀವಿ. ನಾವು
ಒಂದು ಅಧಿಕಾರಕ್ಕೆ ಬಂದಾದಂಥ ಕಾಲದಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಪಂಚಾಯತಿಯಿಂದ ಏನು ಮಾಡಬೇಕು ಅದರ ಬಗ್ಗೆ ವಿಶೇಷವಾಗಿ ನಾವು ಕಾಳಜಿ ವಹಿಸಿ ಕರ್ನಾಟಕದಲ್ಲೇ ನಂಬರ್ 1 ಪಂಚಾಯತಿಯನ್ನು ಒಂದು ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಹಾಗೆ ಅದರ ಜೊತೆಗೆ ಇವತ್ತು ಮಕ್ಕಳ ಗ್ರಾಮ ಸಭೆಯಲ್ಲಿರ್ಬೋದು ಎಲ್ಲ ಗ್ರಾಮ ಸಭೆಯಲ್ಲೂ ಅವರಿಗೆ ನಾವು ಅವಶ್ಯಕತೆಗಳನ್ನು ಮಾಡ್ತಾ ಇದ್ದೀವಿ. ಆ ವಿಚಾರವಾಗಿ ನೀವು ಹೇಳ್ದಂಗೆ ಅದೇನೋ ಶಿಕ್ಷಕಿ ಅಫ್ಜಲ್ಪುರದಲ್ಲಿ ತಳವಾರ್ ಸಮಾಜ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರಕ್ಕಾಗಿ ಸಮಾಜದ ಮುಖಂಡರಿಂದ ಆಗ್ರಹ. ತಳವಾರ ಸಮಾಜ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡಬೇಕು. ಅಫ್ಜಲ್ಪುರ ತಾಲೂಕಿನಲ್ಲಿ ತಳವಾರ ಜಾತಿಯವರಿಗೆ ಸರಳವಾಗಿ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡಬೇಕು. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು. ಕರ್ನಾಟಕ ಸರ್ಕಾರ ಇವರ ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಸಂದರ್ಭದಲ್ಲಿ ನೀಡಿದ ಪತ್ರಿಕಾ ಹೇಳಿಕೆ. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಹಿಂದುಳಿದ ಪ್ರವರ್ಗ 188ರಲ್ಲಿ ತಳವಾರ ಜಾತಿ ಹಾಗೂ ಪ್ರವರ್ಗ 188ರಲ್ಲಿ ಪರಿವಾರ ಜಾತಿಯವರಿಗೆ ಕುಶಲಶಾಸ್ತ್ರ ಅಧ್ಯಯನ ಆದ ನಂತರ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪರಿವಾರ ಮತ್ತು ತಳವಾರ ಜಾತಿಯನ್ನ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸುವಂತೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಕರ್ನಾಟಕ ಸರ್ಕಾರದ ಪ್ರಸ್ತಾವನೆಯಂತೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಅನುಮತಿ ಮೇರೆಗೆ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಅನುಮೋದನೆಯಾಗಿ ಸಂವಿಧಾನ ತಿದ್ದುಪಡಿಯೊಂದಿಗೆ ಮಾನ್ಯ ರಾಷ್ಟ್ರಪತಿಯವರು ಅಂಕಿತದೊಂದಿಗೆ ದಿನಾಂಕ 20/2/2020ರಂದು ಭಾರತ ರಾಜ್ಯ ಪತ್ರ ಹೊರಡಿಸಿ ಕರ್ನಾಟಕದಲ್ಲಿರುವ ಪರಿವಾರ ಮತ್ತು ತಳವಾರ ಜಾತಿಯವರನ್ನ ಎಸ್ಟಿ ಪಟ್ಟಿಯಲ್ಲಿ ಸೇರಿಸುವಂತೆ ನಿರ್ದೇಶನ ನೀಡಿರುತ್ತಾರೆ. ಕರ್ನಾಟಕ ರಾಜ್ಯದ ಹಿಂದುಳಿದ ಪ್ರವರ್ಗ 1ರ ಕೂಲಿ, ಕಬ್ಬಲಿಗ, ಅಂಬಿಗ, ಗಂಗಾಮತ ಇನ್ನಿತರ 38 ಜಾತಿಗಳ ಪರ್ಯಾಯ ಪದಗಳು ಎಸ್ಟಿ ಪಟ್ಟಿಯಲ್ಲಿ ಸೇರಿಸುವಂತೆ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಈ 38 ಜಾತಿಗಳ ಪಟ್ಟಿಯಲ್ಲಿ ತಳವಾರ ಜಾತಿ ಇರುವುದಿಲ್ಲ. ಅದೇ ರೀತಿ ಸರ್ಕಾರ ಆದೇಶ ಸಂಖ್ಯೆ 225 BCA 2000 ದಿನಾಂಕ 30 ಮಾರ್ಚ್ 2002ರ ಅನ್ವಯ ನಿಜ ಶರಣ ಅಂಬೇಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ವ್ಯಾಪ್ತಿಗೆ ಬರುವ ಜಾತಿ ಹಾಗೂ ಉಪಜಾತಿಗಳ ಪಟ್ಟಿಯಲ್ಲೂ ಕೂಡ ತಳವಾರ ಜಾತಿ ಇರುವುದಿಲ್ಲ. ಅದರಂತೆ 2010-11ನೇ ಸಾಲಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 28,800 ತಳವಾರ ಜಾತಿಯ ಜನರು ಇದ್ದಾರೆ ಎಂದು ತಿಳಿಸಿರುತ್ತಾರೆ. ಪ್ರಸಕ್ತ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷಕ್ಕಿಂತ ಅಧಿಕ ಜನ ತಳವಾರ ಜಾತಿಯವರು ಇರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿ ತಳವಾರ ಜಾತಿಯ ಜನರು ಇರುತ್ತಾರೆ ಎಂದು ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ತಳವಾರ ಸಮಾಜದ ತಾಲೂಕು ಅಧ್ಯಕ್ಷರಾದ ಸಂತೋಷ್ ತಳವಾರ್ ಹಾಗೂ ಹುಲಿಕಂಠರಾಯ ಗಣಪತಿ ಬಿರಾದಾರ್, ಸಂತೋಷ್ ನಾಯ್ಕುಡಿ ಮತ್ತು ಗುರು ಹಾನೂರು ಶಂಕರ್ ಬಿರಾದಾರ್ ಸಮಾಜ ಮುಖಂಡರು ಉಪಸ್ಥಿತರಿದ್ದರು. ಮಂಜುನಾಥ್, NKS TV4 ನ್ಯೂಸ್, ಕಲಬುರಗಿ. ಜಾರಕಿಹೊಳಿಗೆ ನೀವು ಏನಾದರೂ ದಾಖಲೆ ಸಮೇತವಾಗಿ ನೀವು ಕಲಬುರಗಿ ಬನ್ನಿ, ನಾವು ನಿಮ್ಮ ಜೊತೆ ವಾದ ಮಾಡ್ತೀವಿ. ವಾದದಾಗಲಿ ನೀವು ಗೆದ್ರಿ ಅಂದ್ರೆ ನಾವು ಬಿಡ್ತೀವಿ. ಆದ್ದರಿಂದ ಓಪನ್ ಚಾಲೆಂಜ್ ಅದ ಜಾರಕಿಹೊಳಿ ಸಾಬ್ರಿ, ಗುಲ್ಬರ್ಗ ಬನ್ನಿ, ತಳವಾರ ಯಾರ ನಕಲಿ ಯಾರ ನೀವು ತೋರಿಸ್ಕೊಡ್ರಿ, ಅಂದಾಗ ಮಾತ್ರ ನಾವು ನಿಮಗೆ ಇದು ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಹೋರಾಟ ಏನಂತ ತಳವಾರ ನಿಜವಾದ ತಳವಾರಿಗೆ ನೀವು ಸರ್ಟಿಫಿಕೇಟ್ ಇಶ್ಯೂ ಮಾಡಲೇಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ. ಇದಕ್ಕೆ ತಾಲೂಕಾ ದಂಡಾಧಿಕಾರಿ ಹೊಣೆ ಅಂತೇಳಿ ನಾನು ಹೇಳಬಹುದು. ಈಗ ಸತೀಶ್ ಜಾರಕಿಹೊಳಿ ಮಂತ್ರಿಗಳಾಗಿದ್ದವರು ಅವರು ಈಗಾಗಲೇ ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್. ಸಚಿವ ಪ್ರಿಯಾಂಕ ಖರ್ಗೆ ಆಪ್ತರಿಗೆ ಸಂಕ್ರಾಂತಿ ಶಾಕ್. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ ಸೇರಿದಂತೆ ಆರೋಪಿಗಳಿಗೆ ಸಂಕ್ರಾಂತಿ ಶಾಕ್. ಪ್ರಕರಣದ ಪ್ರಮುಖ ಆರೋಪಿಗಳ ಮನೆ ಮೇಲೆ ಸಂಕ್ರಾಂತಿ ದಿನವೇ ಸಿಐಡಿ ಮಿಂಚಿನ ದಾಳಿ. ಕಲಬುರಗಿಯ ಕಪನೂರು ಬಡಾವಣೆಯಲ್ಲಿರುವ A1 ಆರೋಪಿ ರಾಜು ಕಪ್ನೂರ್ ಮನೆ ಘಾಟಿಗೆ ಲೇಔಟ್ನಲ್ಲಿರುವ ಗೋರಖನಾಥ್ ಮನೆ ಸೇರಿ ಒಟ್ಟು 4 ಕಡೆ ಸಿಐಡಿ ದಾಳಿ. ಆತ್ಮಹತ್ಯೆ ಮಾಡಿಕೊಂಡ ಸಚಿನ್ ಪಾಂಚಾಳ್ ಮತ್ತು ಈ ಆರೋಪಿಗಳಿಗೆ ಇರುವ ಸಂಬಂಧ ಬಗ್ಗೆ ಪರಿಶೀಲನೆ ನಡೆಸುತ್ತಿರುವ ಸಿಐಡಿ ಈಗಾಗಲೇ ಪ್ರಕರಣದ 8 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗಕ್ಕೆ ಒಪ್ಪಿಸಿರುವ ಸಿಐಡಿ. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.